ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ 10ನೇ ತರಗತಿಯ ಗಣಿತದ ಸಂಖ್ಯಾಶಾಸ್ತ್ರದಲ್ಲಿ ಸರಾಸರಿ ಕಂಡುಹಿಡಿಯುವ ವಿಧಾನಗಳ ಬಗ್ಗೆ ತಿಳ್ಕೊಂಡಿದ್ವಿ. ಆ ಸರಾಸರಿ ಕಂಡುಹಿಡಿಯುವ ವಿಧಾನದಲ್ಲಿ 2 ವಿಧಾನಗಳ ಬಗ್ಗೆ ತಿಳ್ಕೊಂಡು ಅದರ ಮೇಲೆ ಬರೋ ಸಮಸ್ಯೆಗಳನ್ನು ಬಿಡಿಸಿದ್ವಿ. ಒಂದನೇ ವಿಧಾನ ಯಾವುದಪ್ಪ ಅಂದ್ರೆ ಸರಾಸರಿ ಕಂಡುಹಿಡಿಯಲಿಕ್ಕೆ ಉಪಯೋಗಿಸುವಂತ ವಿಧಾನ ವರ್ಗೀಕೃತ ಪ್ರಾಪ್ತಾಂಕಗಳಿಗೆ ಒಂದು ನೇರ ವಿಧಾನ. ಎರಡನೇದು ಅಂದಾಜು ಸರಾಸರಿ ವಿಧಾನ. ಅಂದಾಜು ಸರಾಸರಿ ವಿಧಾನದಲ್ಲಿ ವರ್ಗೀಕೃತ ಪ್ರಾಪ್ತಾಂಕಗಳಿಗೆ ಯಾವ ರೀತಿ ಸರಾಸರಿಯನ್ನು ಕಂಡುಹಿಡಿಯುವುದು ಅನ್ನೋದ್ರ ಬಗ್ಗೆ ಹಿಂದಿನ 2 ತರಗತಿ ತಿಳ್ಕೊಂಡಿದ್ವಿ. ಅದೇ ರೀತಿ ಅಭ್ಯಾಸದಲ್ಲಿ ಬರುವಂತ ಒಂದು 2 ಲೆಕ್ಕನೂ ಕೂಡ ಸಮಸ್ಯೆನೂ ಕೂಡ ಬಿಡಿಸಿದ್ವಿ. ಅದೇ ರೀತಿಯಾಗಿ ನಿಮಗೇನಾದ್ರೂ ಕೂಡ ಸಮಸ್ಯೆಗಳಲ್ಲಿ ಸಮಸ್ಯೆ ಬಿಡಿಸುವಲ್ಲಿ ಏನಾದ್ರು ತೊಂದರೆ ಆದ್ರೆ ಶಾಲೆಗೆ ಬಂದ್ಬಿಟ್ಟು ಅದನ್ನ ಬಗೆಹರಿಸ್ಕೊಳ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನೋಡಿ, ಈಗ ಮುಂದುವರೆದಂತೆ ಅದೇ ಪಾಠದಲ್ಲಿ ಮುಂದುವರೆದಂತೆ ಸಂಖ್ಯಾಶಾಸ್ತ್ರದಲ್ಲಿ ವರ್ಗೀಕೃತ ದತ್ತಾಂಶಗಳ ಬಹುಲೆಕ್ಕವನ್ನು ಕಂಡುಹಿಡಿಯುವುದು, ಬಹುಲೆಕ್ಕ ಅಥವಾ ರೂಢಿ ಬೆಲೆ ಕಂಡುಹಿಡಿಯುವುದು. ವರ್ಗೀಕೃತ ದತ್ತಾಂಶಗಳ ಬಹುಲೆಕ್ಕ ಅಥವಾ ರೂಢಿ ಬೆಲೆ. ವರ್ಗೀಕೃತ ದತ್ತಾಂಶಗಳ ಬಹುಲೆಕ್ಕ ಅಥವಾ ರೂಢಿ ಬೆಲೆ. ನೀವು ಹಿಂದಿನ ತರಗತಿಯಲ್ಲಿ ರೂಢಿ ಬೆಲೆ ಅಥವಾ ಬಹುಲೆಕ್ಕದ ಬಗ್ಗೆ ತಿಳ್ಕೊಂಡಿದ್ದೀರಿ. ಬಹುಲೆಕ್ಕ ಅಂದ್ರೆ ಒಂದೇ ಅಥವಾ ರೂಢಿ ಬೆಲೆ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀರಿ. ಆ ಹಿಂದಿನ ತರಗತಿ ಯಾವ್ದ್ರ ಬಗ್ಗೆ ತಿಳ್ಕೊಂಡ್ರೆ ಅವರ್ಗೀಕೃತ ದತ್ತಾಂಶಗಳಿಗೆ ಯಾವ ರೀತಿ ರೂಢಿ ಬೆಲೆಯನ್ನು ಕಂಡಿದ್ದು ಅಥವಾ ಬಹುಲೆಕ್ಕವನ್ನು ಕಂಡಿದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ. ಉದಾಹರಣೆಗೆ ಒಂದು ಲೆಕ್ಕವನ್ನ ಹಿಂದಿನ ತರಗತಿ ಒಂದು ಲೆಕ್ಕವನ್ನ ಹೇಳ್ಬಿಟ್ಟು ಈ ಲೆಕ್ಕ ಬಿಡಿಸ್ಲಿಕ್ಕೆ ಬರ್ತಾ ಹೋಗ್ತೀನಿ. ನೋಡಿ, ಬುಕ್ಸ್ ಅಲ್ಲಿ ಒಂದು ಲೆಕ್ಕ ಇದೆ ಅವರ್ಗೀಕೃತ ದತ್ತಾಂಶಗಳಿಗೆ ಸಂಬಂಧಪಟ್ಟಂತೆ. ನೋಡಿ, ಒಬ್ಬ ಕ್ರಿಕೆಟ್ ಪ್ಲೇಯರ್ 10 ಪಂದ್ಯಗಳಲ್ಲಿ ಒಬ್ಬ ಬೌಲರ್ ಅನ್ನು ಪಡೆದ ವಿಕೆಟ್ಗಳ ಸಂಖ್ಯೆ ಈ ಕೆಳಗಿನಂತಿದೆ. ಒಬ್ಬ ಬೌಲರ್, ಕ್ರಿಕೆಟ್ ಪಂದ್ಯದ ಬೌಲರ್ 10 ಪಂದ್ಯಗಳಲ್ಲಿ ಪಡೆದಂತಹ ಒಟ್ಟು ವಿಕೆಟ್ಗಳ ಸಂಖ್ಯೆನ ಕೊಟ್ಟಿದ್ದಾರೆ. ವಿಕೆಟ್ಗಳ ಸಂಖ್ಯೆ ಒಂದು ದತ್ತಾಂಶ ಕೊಟ್ಟಿದ್ದಾರೆ 2, 6, 4, 5, 0, 2, 1, 3, 2, 3 ಇಲ್ಲಿದೆ. 1, 2, 3, 4, 5, 6, 7, 8, 9, 10. ಒಬ್ಬ ಕ್ರಿಕೆಟ್ ಪ್ಲೇಯರ್ 10 ಪಂದ್ಯಗಳಿಂದ ಒಂದೊಂದು ಪಂದ್ಯದಲ್ಲಿ ಪಡೆದಂತ ವಿಕೆಟ್ಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ದತ್ತಾಂಶಗಳಿಗೆ ಇವು ಅವರ್ಗೀಕೃತ ದತ್ತಾಂಶಗಳು, ವರ್ಗೀಕರಣ ಮಾಡಿಲ್ಲ. ಈ ದತ್ತಾಂಶಗಳಿಗೆ ಯಾವ ರೀತಿ ರೂಢಿ ಬೆಲೆ ಕಂಡುಹಿಡಿಯೋದನ್ನ ನೀವು ಹೋದ ವರ್ಷ ತಿಳ್ಕೊಂಡಿದ್ರಿ. ಇದು ಬಹಳ ಸುಲಭವಾಗಿದೆ. ಒಂದು ಮಾಸ ಕೇಳೋದ ಲೆಕ್ಕ ಹೋದ ವರ್ಷ ಕೇಳಿದ್ರು. ಕೊಟ್ಟಿರುವ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತಿತವಾಗಿರುವಂತಹ ದತ್ತಾಂಶವನ್ನ ಈ ದತ್ತಾಂಶಗಳ ರೂಢಿ ಬೆಲೆ ಅಂತ ಕರೀತಾರೆ. ಉದಾಹರಣೆ ನೋಡಿ, ಈ ಕೊಟ್ಟಿರುವ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಬಾರಿ ಇರುವಂತಹ ದತ್ತಾಂಶ ಯಾವಿದೆ ನೋಡಿ, 2, 2, 2. ಅಲ್ಲಿಗೆ 2 ಎಂಬುದು ಎಷ್ಟು ಬಾರಿ ಇದೆ? 3 ಬಾರಿ ಇದೆ. 3 ಬಾರಿ ಇದೆ. ಅದೇ ರೀತಿಯಾಗಿ ಅದು ಬಿಟ್ಟರೆ ಮತ್ತೆ ಯಾವ ಸಂಖ್ಯೆ ಇದೆ? 3 ಅನ್ನೋದು ನೋಡಿ, 3 ಅನ್ನೋದು 2 ಬಾರಿ ಇದೆ. 1 ಬಾರಿ, 2 ಬಾರಿ. ಅದು ಬಿಟ್ಟರೆ ಮತ್ತೆ ಯಾವುದು ಮತ್ತೆ ರಿಪೀಟ್ ಆಗಿಲ್ಲ. ಅದಕ್ಕೋಸ್ಕರ ನೋಡಿ, ಕೊಟ್ಟಿರುವಂತಹ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತಿತವಾಗಿರುವಂತಹ ಒಂದು ದತ್ತಾಂಶವನ್ನ ಈ ದತ್ತಾಂಶಗಳ ಏನಂತ ಕರೀತಾರೆ? ರೂಢಿ ಬೆಲೆ ಅಂತ ಕರೀತಾರೆ. ಆದ್ರಿಂದ ಈ ದತ್ತಾಂಶಗಳಿಗೆ ರೂಢಿ ಬೆಲೆ ಯಾವ್ದಾಗುತ್ತೆ? 2 ಆಗುತ್ತೆ. ಅಥವಾ ಬಹುಲೆಕ್ಕ ಏನಾಗುತ್ತೆ? 2 ಆಗುತ್ತೆ ಅನ್ನೋದನ್ನ ಹಿಂದಿನ ತರಗತಿ ತಿಳ್ಕೊಂಡಿದ್ದೀವಿ. ಅಂದ್ರೆ ಕೊಟ್ಟಿರೋ ದತ್ತಾಂಶದಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತಿತವಾಗಿರುವಂತಹ ಸಂಖ್ಯೆಯನ್ನ ಏನ್ ಕರೀತಾರೆ? ರೂಢಿ ಬೆಲೆ ಅಂತ ಕರೀತಾರೆ. ಅಕಸ್ಮಾತ್ ಇದೇ ದತ್ತಾಂಶದಲ್ಲಿ 2 ಎಂಬುದು 3 ಬಾರಿ ಇದೆ, 3 ಎಂಬುದು ಅದು ಕೂಡ 3 ಬಾರಿ ಇದ್ದಿದ್ರೆ, ಇದು ಕೂಡ 3 ಬಾರಿ ಇದ್ದಿರಬೇಕಾಗುತ್ತೆ. ಇದಕ್ಕೆ ದ್ವಿ ರೂಢಿ ಬೆಲೆ ಅಂತ ಕರೀತಾರೆ. ಏನಂತ ಕರೀತಾರೆ? ದ್ವಿ ರೂಢಿ ಬೆಲೆ ಅಂತ ಹೇಳಿ ಕರೆದಾಗ್ತಾರೆ. ಇಲ್ಲಿ ರೂಢಿ ಬೆಲೆ ಒಂದೇ ಇರೋದ್ರಿಂದ ಈ ದತ್ತಾಂಶಗಳಿಗೆ ಎಷ್ಟಾಗುತ್ತೆ? ರೂಢಿ ಬೆಲೆ 2 ಆಗ್ತಾ ಹೋಗುತ್ತೆ. ಈಗ ವಿದ್ಯಾರ್ಥಿಗಳೇ, ಈ ವರ್ಷ ಅಂದ್ರೆ 10ನೇ ತರಗತಿಯಲ್ಲಿ ವರ್ಗೀಕೃತ ದತ್ತಾಂಶಗಳಿಗೆ ಯಾವ ರೀತಿ ಬಹುಲೆಕ್ಕವನ್ನು ಕಂಡುಹಿಡಿಯೋದು ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ ಬಹುಲೆಕ್ಕ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ. ಆ ಸೂತ್ರವನ್ನ
ಕೊಟ್ಬಿಟ್ಟು ನಿಮಗೆ ಲೆಕ್ಕವನ್ನು ಬಿಡಿಸ್ತಾ ಹೋಗ್ತೀನಿ. ನೋಡಿ, ಬಹುಲಕ is equal to L plus F1 minus F0 divided by 2F1 minus F0 minus F2 into H. ನೋಡಿ, ಬಹುಲಕ ಕಂಡ ಸೂತ್ರ ಬಹುಲಕ is equal to L plus F1 minus F0 divided by 2 into F1 minus F0 minus F2 into H. ಅಂದ್ರೆ ಈ ದತ್ತಾಂಶಗಳು ಅಂದ್ರೆ ಈ ಸೂತ್ರದಲ್ಲಿ ಬರುವಂತಹ ಸಂಕೇತಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ L ಅಂದ್ರೆ ಏನು? L ಅಂತ ಹೇಳಿದ್ರೆ ವರ್ಗಾಂತರ ಇರುವ ಅಂದ್ರೆ ಬಹುಲಕ ಇರುವ ವರ್ಗಾಂತರದ ಕೆಳಗೆ ಬಹುಲಕ ಇರುವ ವರ್ಗಾಂತರದ ಕೆಳಗೆ ಹೆಚ್ಚು ಅಂತ ಹೇಳಿದ್ರೆ ವರ್ಗಾಂತರದ ಗಾತ್ರ. ನೆಕ್ಸ್ಟ್ F1 ಅಂತ ಹೇಳಿದ್ರೆ ಬಹುಲಕ ಇರುವ ಆವೃತ್ತಿ. ಬಹುಲಕ ಇರುವ ವರ್ಗಾಂತರದ ಆವೃತ್ತಿ ಎಷ್ಟು? F0 ಅಂತ ಹೇಳಿದ್ರೆ ಬಹುಲಕ ಇರುವ ವರ್ಗಾಂತರದ ಹಿಂದಿನ ಆವೃತ್ತಿ. ಬಹುಲಕ ಇರುವ ವರ್ಗಾಂತರದ ಹಿಂದಿನ ಆವೃತ್ತಿ. ನೆಕ್ಸ್ಟ್ F2 ಅಂತ ಹೇಳಿದ್ರೆ ಬಹುಲಕ ಇರುವ ವರ್ಗಾಂತರದ ಮುಂದಿನ ಆವೃತ್ತಿ. ಇಷ್ಟು ಈ ಸೂತ್ರದಲ್ಲಿ ಬರುವಂತಹ ಅಂಶಗಳು. ಈ ಅಂಶಗಳ ಬಗ್ಗೆ ತಿಳ್ಕೊಂಡಿದ್ರೆ ಲೆಕ್ಕ ಬಿಡಿಸಲಿಕ್ಕೆ ಸುಲಭ ಆಗ್ತದೆ. ನೋಡಿ, ವರ್ಗೀಕೃತ ದತ್ತಾಂಶಗಳು ಅಂತ ಹೇಳಿದ್ರೆ ಹಿಂದಿನ ತರಗತಿ ತಿಳ್ಕೊಂಡಿದ್ದು ನೀವು ಅವರ್ಗೀಕೃತ ದತ್ತಾಂಶಗಳು. ವರ್ಗೀಕೃತ ದತ್ತಾಂಶಗಳು ಅಂತ ಹೇಳಿದ್ರೆ ಇಲ್ಲಿ ವರ್ಗಾಂತರ ಬರ್ತಾ ಹೋಗುತ್ತೆ. ವರ್ಗಾಂತರ ಬಂದಾಗ ಅವುಗಳಿಗೆ ಬಹುಲಕ ಕಂಡು ವಿಧಾನ ಸ್ವಲ್ಪ ಬದಲಾವಣೆ ಆಗ್ತಾ ಹೋಗುತ್ತೆ. ಆ ಬದಲಾವಣೆ ಬಗ್ಗೆ ಹೇಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ಒಂದು ಸಮಸ್ಯೆ ಇದೆ ಪಠ್ಯಪುಸ್ತಕದಲ್ಲಿರುವಂಥದ್ದು. ಒಂದು ತರಗತಿಯ ಒಂದು ವಿದ್ಯಾರ್ಥಿಗಳ ತಂಡವು ಒಂದು ಜನವಸತಿ ಪ್ರದೇಶದ 20 ಕುಟುಂಬಗಳ ಸಮೀಕ್ಷೆ ನಡೆಸಿತು. ಇದರಂತೆ ಒಂದು ಕುಟುಂಬದಲ್ಲಿರುವ ಸದಸ್ಯರ ಸಂಖ್ಯೆಯನ್ನು ಈ ಕೆಳಗಿನ ಆವೃತ್ತಿ ಕೋಷ್ಟಕವು ತಿಳಿಸುತ್ತದೆ. ನೋಡಿ, ಒಂದು ವಿದ್ಯಾರ್ಥಿಗಳ ತಂಡ ಮಾಡುತ್ತಪ್ಪ ಅಂದ್ರೆ ಒಂದು ಜನವಸತಿ ಇರುವ ಪ್ರದೇಶಗಳಿಗೆ 20 ಕುಟುಂಬಗಳ ಸಮೀಕ್ಷೆ ಮಾಡ್ತಾ ಹೋಗುತ್ತೆ. ಆ ಕುಟುಂಬದಲ್ಲಿ ಸದಸ್ಯರ ಸಂಖ್ಯೆಯನ್ನ ಈ ಕೆಳಗಿನ ಆವೃತ್ತಿಯಲ್ಲಿ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಈ ಒಂದು ಕೋಷ್ಟಕಕ್ಕೆ ಕಂಡುಹಿಡಿಯಬೇಕಾಗುತ್ತೆ, ಬಹುಲಕವನ್ನು ಕಂಡುಹಿಡಿಯಬೇಕಾಗುತ್ತೆ. ನೋಡಿ, ಕುಟುಂಬದ ಗಾತ್ರ, ಕುಟುಂಬದ ಸಂಖ್ಯೆ ಒಂದರಿಂದ 3, 3ರಿಂದ 5, 5ರಿಂದ 8, 8ರಿಂದ
12ರಿಂದ 11, 11ರಿಂದ 13, 1ರಿಂದ 3, 3ರಿಂದ 5, 5ರಿಂದ 7, 7ರಿಂದ 9, 9ರಿಂದ 1ರಿಂದ 3, 3ರಿಂದ 5, 5ರಿಂದ 7, 7ರಿಂದ 9. ಈ ಸಮಸ್ಯೆಯಿಂದ ಎಷ್ಟು 9ರಿಂದ 12, 7, 8, 2, 2, ನೋಡಿ. ಇದು ಸಮಸ್ಯೆ. ಕುಟುಂಬಗಳ ಗಾತ್ರ ಅಂದ್ರೆ ಒಂದು ಕುಟುಂಬದಲ್ಲಿ 1ರಿಂದ 3 ಸದಸ್ಯರ ಸಂಖ್ಯೆಗಳು ಎಷ್ಟು? ಕುಟುಂಬಗಳ ಸಂಖ್ಯೆ ಎಷ್ಟು? 7. ಅದೇ ರೀತಿ 3ರಿಂದ 5 ಜನರಿರುವಂತಹ ಕುಟುಂಬಗಳ ಸಂಖ್ಯೆ ಎಷ್ಟು? 8. ಅದೇ ರೀತಿ 5ರಿಂದ 7 ಸದಸ್ಯರಿರುವಂತಹ ಕುಟುಂಬಗಳ ಸಂಖ್ಯೆ ಎಷ್ಟು? 2. 7ರಿಂದ 9 ಜನಸಂಖ್ಯೆ ಹೊಂದಿರುವಂತಹ ಕುಟುಂಬಗಳ ಸಂಖ್ಯೆ ಎಷ್ಟು? 2. ಎಷ್ಟು? 9ರಿಂದ 11 ಜನಸಂಖ್ಯೆ ಹೊಂದಿರುವಂತಹ ಕುಟುಂಬಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಕೋಷ್ಟಕಕ್ಕೆ ನಾವೇನು ಕಂಡಿಬೇಕಾಗುತ್ತೆ? ಈಗ ಬಹುಲಕ ಕಂಡಿಬೇಕಾಗುತ್ತೆ, ರೂಢಿ ಬೆಲೆಯನ್ನು ಕಂಡಿಬೇಕಾಗುತ್ತೆ. ನೋಡಿ, ಇದರ ಆಧಾರದಲ್ಲಿ ಈ ಕೋಷ್ಟಕ ಆದ್ಮೇಲೆ ಈ ಸೂತ್ರ ಉಪಯೋಗಿಸ್ಕೊಂಡು ಇದಕ್ಕೆ ಬರುವಂತ ಅಂಶಗಳನ್ನ ಬರ್ಕೊಂಡು ನಾವು ಮಾಡಬೇಕಾಗುತ್ತೆ, ಸಮಸ್ಯೆ ಬಿಡಿಸ್ಬೇಕಾಗತ್ತೆ. ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಸುಲಭವಾಗಿ 3 ಮಾರ್ಕ್ಸ್ ತೆಗಿಬಹುದಂತ ಒಂದು ಸಮಸ್ಯೆ ಇದೆ. ಸುಲಭವಾಗಿ ತೆಗಿಬಹುದು. ನೆಕ್ಸ್ಟ್ ಬಹುಲಕ is equal to L plus F1 minus F0 divided by 2 into F0, sorry, F1 minus F0 minus F2 into H. ಇದು ಸೂತ್ರ. ಈ ಸೂತ್ರಕ್ಕೆ ಬೆಲೆಗಳನ್ನ ಕೈ ಹಿಡ್ಕೊಂಡು ಲೆಕ್ಕಬಿಡಿಸಬೇಕಾಗತ್ತೆ. ನೆಕ್ಸ್ಟ್ ಇದರಲ್ಲಿ ಎಲ್ ಅಂದ್ರೇನು, ಹೆಚ್ ಅಂದ್ರೇನು, F0 ಅಂದ್ರೇನು, F1 ಅಂದ್ರೇನು, F2 ಅಂದ್ರೇನು ಇಲ್ಲಿ ಕೊಟ್ಟಿದ್ದೀನಿ. ಇದರ ಆಧಾರದ ಮೇಲೆ ಬೆಲೆಗಳು ಕೊಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ಎಲ್ ಅಂತ ಹೇಳಿದ್ರೆ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. ಬಹುಲಕ ಅಂದ್ರೆ ಇಲ್ಲಿ ಕುಟುಂಬಗಳ ಸಂಖ್ಯೆ ಇದೆಯಲ್ಲ, ಆ ಕುಟುಂಬಗಳ ಸಂಖ್ಯೆಯಲ್ಲಿ 7, 8, 2, 2, 1 ಇದೆ ಅಲ್ವಾ. ಇದರಲ್ಲಿ ಬಹುಲಕ ಅಂತ ಹೇಳಿದ್ರೆ ಅತ್ಯಂತ ಹೆಚ್ಚು ಕುಟುಂಬಗಳು ಅಂದ್ರೆ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಕುಟುಂಬ ಸಂಖ್ಯೆ ಎಷ್ಟು? 8 ಇದೆ. ಅದರಿಂದ ತಗೊಳ್ಬೇಕಾಗುತ್ತೆ 8. 7, 8, 2, 2, 1 ಇದೆಯಲ್ಲ, 8 ತಗೊಳ್ಬೇಕಾಗುತ್ತೆ. 8 ತಗೊಂಡ್ರೆ ಇದೇನಾಗುತ್ತೆ? ಬಹುಲಕ ವರ್ಗಾಂತರ ಆಗುತ್ತೆ. 8 ಇರುವಂತ 8 ಆವೃತ್ತಿ ಹೊಂದಿರುವಂತ ಇದು ಆವೃತ್ತಿ, ಇದು ಕ್ಲಾಸ್ ಇಂಟರ್ವಲ್ ವರ್ಗಾಂತರ ಆವೃತ್ತಿ. ಹೆಚ್ಚಿಗೆ 8 ಇದು ವರ್ಗಾಂತರ ಎಷ್ಟಿದೆ? 3 ಮತ್ತೆ 5 ಇದೆ. 3 ಮತ್ತು 5 ಇದೆ. 3ರಿಂದ 5 ಇದೆ. ಈ 3ರಿಂದ 5ರಲ್ಲಿ ವರ್ಗಾಂತರ ಕೆಳಮಿತಿ ಎಷ್ಟಿದೆ? ಇದಕ್ಕೆ ಕೆಳಮಿತಿ ಅಂತ ಕರೀತಾರೆ, ಇದಕ್ಕೆ ಮೇಲ್ಮಿತಿ. 1ರಿಂದ 3ರಲ್ಲಿ ಇದು ಕೆಳಮಿತಿ ಮೇಲ್ಮಿತಿ, ಅದೇ ರೀತಿಯಾಗಿ ಈಗ 3ರಿಂದ 5ರಲ್ಲಿ ಕೆಳಮಿತಿ ಎಷ್ಟಾಗುತ್ತೆ? 3 ಆಗುತ್ತೆ. ಅದರಿಂದ ಎಲ್ ಬೆಲೆ ಎಷ್ಟಾಯ್ತು? 3 ಆಯ್ತು. ನೆಕ್ಸ್ಟ್ ವರ್ಗಾಂತರದ ಗಾತ್ರ ಹೆಚ್ಚಂದ್ರೇನು? ವರ್ಗಾಂತರದ ಗಾತ್ರ ಅದೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೀವು 5ರಲ್ಲಿ 3ಅನ್ನ ಕಳೆಯಬೇಕು, ಎಷ್ಟಾಗುತ್ತೆ? 2 ಆಗುತ್ತೆ. ಅದೇ ರೀತಿ 3ರಲ್ಲಿ 1 ಕಳೆದ್ರೆ ಎಷ್ಟಾಗುತ್ತೆ? 2 ಆಗುತ್ತೆ. ನೆಕ್ಸ್ಟ್ 9ರಲ್ಲಿ 2 ಕಳೆದ್ರೆ ಎಷ್ಟಾಗುತ್ತೆ? 2 ಆಗುತ್ತೆ. ಇದು ವರ್ಗಾಂತರದ ಗಾತ್ರ ಆಗುತ್ತೆ. ವರ್ಗಾಂತರ ಗಾತ್ರ ಎಷ್ಟು? 2. ಪ್ರತಿ ವರ್ಗಾಂತರ ಗಾತ್ರ ಎಷ್ಟಿದೆ? 2, 2, 2, 2 ಇದೆ. ನೆಕ್ಸ್ಟ್ F0 ಅಂತ ಹೇಳಿದ್ರೆ ಆವೃತ್ತಿ ಇದೆಯಲ್ಲ, F0 ಅಂತ ಹೇಳಿದ್ರೆ ಬಹುಲಕ ಬರುವ ವರ್ಗಾಂತರದ ಹಿಂದಿನ ಆವೃತ್ತಿ. ಬಹುಲಕ ಅದು 8. ಈ ವರ್ಗಾಂತರದ ಹಿಂದಿನ ಆವೃತ್ತಿ ಈ ವರ್ಗಾಂತರ ಹಿಂದಿನ ಆವೃತ್ತಿ ಎಷ್ಟಿದೆ? 7 ಇದೆ. ಅಂದ್ರೆ ಬಹುಲಕ ಬರುವ ವರ್ಗಾಂತರದ ಹಿಂದಿನ ಆವೃತ್ತಿ ಎಷ್ಟು? 7. F1 ಅಂತ ಹೇಳಿದ್ರೆ
ಬಹುಲಕದ ಆವೃತ್ತಿ. ಬಹುಲಕ ಎಷ್ಟಿದೆ? 8 ಇದೆ. ಆವೃತ್ತಿ ಎಷ್ಟಿದೆ? 8. ನೆಕ್ಸ್ಟ್ F2 ಅಂತ ಹೇಳಿದ್ರೆ ಬಹುಲಕದ ವರ್ಗಾಂತರದ ಮುಂದಿನ ಆವೃತ್ತಿ ಎಷ್ಟಿದೆ? 2 ಇದೆ. ಇದು F1, ಇದು F0, ಇದು F2. ಹೆಚ್ಚಾಗುತ್ತೆ 2 ವರ್ಗ. ನೋಡಿ, ಬಹುಲಕ ಇರೋದು ಇದ್ರಲ್ಲಿ ಯಾವ ಲೆಕ್ಕ ಆಗುತ್ತೆ? 8 ಆಗುತ್ತೆ. ಅದರ ವರ್ಗಾಂತರ ಇದೆ 3 ರಿಂದ 5 ಇದೆ. ಕೆಳಮಿತಿ ಎಷ್ಟು? 3 ಬರಬೇಕು. ಎಷ್ಟು ವರ್ಗಾಂತರ ಗಾತ್ರ 5 ರಲ್ಲಿ 3 ಕಳೆದ ಆಗುತ್ತೆ 2 ಆಗುತ್ತೆ. F0 ಅಂತ ಹೇಳಿದ್ರೆ ಬಹುಲಕದ ವರ್ಗಾಂತರದ ಹಿಂದಿನ ಆವೃತ್ತಿ 7. F0 ಅಂತ ಹೇಳಿದ್ರೆ ಸರಿ F1 ಅಂತ ಹೇಳಿದ್ರೆ ಬಹುಲಕದ ವರ್ಗಾಂತರದ ಆವೃತ್ತಿ ಎಷ್ಟು? F2 ಅಂತ ಹೇಳಿದ್ರೆ ಬಹುಲಕದ ವರ್ಗಾಂತರದ ಮುಂದಿನ ಆವೃತ್ತಿ ಎಷ್ಟು? 2 ಬರಬೇಕಾಗುತ್ತೆ. ಈ ಬೆಲೆಗಳನ್ನ ಈ ಸೂತ್ರಕ್ಕೆ ಹಾಕಿದ್ರೆ ಬಹುಲಕ ಇಸ್ ಈಕ್ವಲ್ ಟು L ಅಂತ ಹೇಳಿದ್ರೆ 3 ಪ್ಲಸ್ F1 ಅಂತ ಹೇಳಿದ್ರೆ 8 ಇಂಟು ಮೈನಸ್ F0 ಅಂದ್ರೆ 7 ಡಿವೈಡ್ ಬೈ 2F2 2 ಇಂಟು F1 ಅಂತ ಹೇಳಿದ್ರೆ 8 ಮೈನಸ್ F0 ಅಂದ್ರೆ 7 ಮೈನಸ್ F2 ಅಂತ ಹೇಳಿದ್ರೆ 2 ಇಂಟು H ಅಂತ ಹೇಳಿದ್ರೆ ಎಷ್ಟು? 2. H ಅಂದ್ರೆ 2. ಎಷ್ಟು? 3 ಪ್ಲಸ್ 8 ಅಲ್ಲಿ ಹೇಳ್ಕೊಂಡ್ರಷ್ಟಪ್ಪ 1. ಅದೇ ರೀತಿ 8 16 ಮೈನಸ್ 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 ಕೂಡಬೇಕಾಗತ್ತೆ. -7 -2 -9 ಇಂಟು 2 ಇಸ್ ಈಕ್ವಲ್ ಟು 3 ಪ್ಲಸ್ 2 ಒಂದೇ 2 3 2 ಒಂದೇ 2 16ರಲ್ಲಿ 9 ಅಂದ್ರೆ 16ರಲ್ಲಿ 9 ಅಂದ್ರೆ ಎಷ್ಟಾಗುತ್ತೆ? 7 ಬರುತ್ತೆ. 7 ಬರುತ್ತೆ. ನೆಕ್ಸ್ಟ್ ಇಸ್ ಈಕ್ವಲ್ ಟು 3 ಪ್ಲಸ್ ಈಗ ನೋಡಿ 7 ರಿಂದ 2ನ್ನ ಬಾಕ್ಸನ್ನ 2 ರಿಂದ 2 ಹೋಗಲ್ಲ. ಪಾಯಿಂಟ್ ಇಡಿ 0 2 14 14 20 14 ಅಂದ್ರೆ 6 ಉಳಿತು. 0 20 2 56 4 ಉಳಿತು. ಮತ್ತು 0 20 2 35 ಬರ್ತಾ ಹೋಗುತ್ತೆ. ಅದರಿಂದ 7 ರಿಂದ 2ನ್ನ ಬಾಕ್ಸಿದ್ರೆ ಬರುತ್ತೆ 0.285. ಇದನ್ನು ಕೂಡಿದ್ರೆ ಅಂದ್ರೆ 3ಕ್ಕೆ 0.285 ಕೂಡಿದ್ರೆ 3.285 ಬರ್ತಾ ಹೋಗುತ್ತೆ. ಇದು ಈ ಒಂದು ದತ್ತಾಂಶಗಳಲ್ಲಿ ಬರುವಂತಹ ಬಹುಲಕ ಆಗುತ್ತೆ. ಈ ರೀತಿಯಾಗಿ ಬಹುಲಕ ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ವಿದ್ಯಾರ್ಥಿಗಳೇ, ನನ್ನ ಸಮಸ್ಯೆಗೆ ಇನ್ನೊಂದ್ಸರಿ ಉತ್ತರ ಹೇಳ್ತಾ ಹೋಗ್ತೀನಿ. ಇದು ಕೊಟ್ಟಿರುವಂತಹ ಸಮಸ್ಯೆ. ಇದು ಈ ಸಮಸ್ಯೆಯಲ್ಲಿ ಏನ್ ಕೇಳಿರ್ಬೇಕಂದ್ರೆ L H F0 F1 F2 ಕಂಡಿರ್ಬೇಕಾಗುತ್ತೆ. ಇಲ್ಲಿ L ಅಂತ ಹೇಳಿದ್ರೆ ಬಹುಲಕ ಇರುವ ವರ್ಗಾಂತರ ಕೆಳಮಿತಿ ಎಷ್ಟು 3 ತಗೋಬೇಕು. H ಅನ್ನು ವರ್ಗಾಂತರ ಗಾತ್ರ ತಗೋಬೇಕಾಗತ್ತೆ. F0 ಅಂತ ಹೇಳಿದ್ರೆ ಬಹುಲಕರ ವರ್ಗಾಂತರದ ಹಿಂದಿನ ಆವೃತ್ತಿ. F1 ಅಂತ ಹೇಳಿದ್ರೆ ಬಹುಲಕ ವರ್ಗಾಂತರದ ಆವೃತ್ತಿ. F2 ಅಂತ ಹೇಳಿದ್ರೆ ಬಹುಲಕರ ವರ್ಗಾಂತರದ ಮುಂದಿನ ಆವೃತ್ತಿ. ಇದು ತಗೊಂಡು ಈ ಸೂತ್ರಕ್ಕೆ ಹಾಕಬೇಕಾಗುತ್ತೆ. ಬಹುಲಕ ಇಸ್ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H ಅಂತ ಹೇಳಿ. H ಅಂತ ಹೇಳಿದ್ರೆ ವರ್ಗಾಂತರದ ಗಾತ್ರ ಅಥವಾ ವರ್ಗಾಂತರದ ಮಿತಿ. L ಅಂದ್ರೆ 3 ಪ್ಲಸ್ 8 ಮೈನಸ್ 7 ಡಿವೈಡ್ ಬೈ 2 F1 ಬೆಲೆ ಎಷ್ಟು? 8 F1 ಬೆಲೆ. ಆಮೇಲೆ ಮೈನಸ್ F0 ಅಂದ್ರೆ 7 F2 ಅಂತ ಹೇಳಿದ್ರೆ 2 ಇಂಟು H ಅಂದ್ರೆ ಎಷ್ಟು? 2. ಎಷ್ಟು? 8ರಲ್ಲಿ 7 ಕಳೆದ್ರೆ 1 8ರಲ್ಲಿ 16 ಮೈನಸ್ 9 ಇಂಟು 2 3 ಪ್ಲಸ್ ಅಂಶ ಗುಣಿಸ್ಕೊಳ್ಳಿ. 2 ಒಂದೇ 2 ಆಗುತ್ತೆ. 16 9 7 ಆಗುತ್ತೆ. 7 ರಿಂದ 2ನ್ನ ಭಾಗಿಸ್ಕೊಳ್ಳಿ ಬರುತ್ತೆ 0.285 ಬರುತ್ತೆ.
3ಕ್ಕೆ 0.25 ಕೂಡಿದ್ರೆ ಎಷ್ಟಾಗುತ್ತೆ? 3.285 ಬರುತ್ತೆ. ಇದು ಈ ಬಹುಲಕದ ವರ್ಗಾಂತರದ ಈ ಒಂದು ದತ್ತಾಂಶಗಳಿಗೆ ಬಹುಲಕ ಆಗುತ್ತೆ. ಇದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಈಗ ಇನ್ನೊಂದು ಸಮಸ್ಯೆ ಬಿಡ್ತಾ ಹೋಗೋಣ. ಇದೇ ಸೂತ್ರದ ಮೇಲೆ ಇದೇ ಬಹುಲಕಗಳ ಮೇಲೆ ಇನ್ನೊಂದು ಸಮಸ್ಯೆ ಬಿಡ್ತಾ ಹೋಗೋಣ. ಸಮಸ್ಯೆ ವಯಸ್ಸು ವರ್ಷಗಳಲ್ಲಿ ರೋಗಿಗಳ ಸಂಖ್ಯೆ. ಅಂದ್ರೆ ಯಾವ್ಯಾವ ವಯಸ್ಸಲ್ಲಿ ರೋಗಿಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. 5 ರಿಂದ 15 ವರ್ಷದಲ್ಲಿ ರೋಗಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 6. ನೆಕ್ಸ್ಟ್ 15 ರಿಂದ 25 ರೋಗಿಗಳ ಸಂಖ್ಯೆ 11. ನೆಕ್ಸ್ಟ್ 25 ರಿಂದ 35 ರೋಗಿಗಳ ಸಂಖ್ಯೆ 21. ನೆಕ್ಸ್ಟ್ 35 ರಿಂದ 45 ರೋಗಿಗಳ ಸಂಖ್ಯೆ 23. ನೆಕ್ಸ್ಟ್ 45 ರಿಂದ 55 ರೋಗಿಗಳ ಸಂಖ್ಯೆ 14. ನೆಕ್ಸ್ಟ್ 55 ರಿಂದ 65 ರೋಗಿಗಳ ಸಂಖ್ಯೆ 5. 6, 11, 21, 23, 14 ಮತ್ತು 15. ಈಗ 5. ಈಗ ಈ ಒಂದು ಕೋಷ್ಟಕಕ್ಕೆ ನಾವು ಈ ಸೂತ್ರ ಉಪಯೋಗಿಸ್ಬಿಟ್ಟು ಬಹುಲಕ ಹೇಳ್ತಾ ಹೋಗೋಣ. ಎಷ್ಟು? ಬಹುಲಕ L ಪ್ಲಸ್ F1 minus F0 divided by 2F1 minus F0 minus F1 into H. ನೆಕ್ಸ್ಟ್ ಇದರಲ್ಲಿ L ಅಂತ ಹೇಳಿದ್ರೆ ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ, ಕೊಟ್ಟಿರುವಂತಹ ಸಮಸ್ಯೆಯಲ್ಲಿ ಒಂದು ಕೋಷ್ಟಕದಲ್ಲಿ ಆಯ್ತಾ ರೋಗಿಗಳ ಸಂಖ್ಯೆ ಇದೆಯಲ್ಲ ಇದು ಆವೃತ್ತಿ ಆಗುತ್ತೆ. ಅತಿ ಹೆಚ್ಚು ಆವೃತ್ತಿ ಇರುವಂತಹ ಸಂಖ್ಯೆ 6, 11, 21, 23 ತಗೊಳ್ಬೇಕಾಗುತ್ತೆ. ಇದರಲ್ಲಿ ಇದು ಅತಿ ಹೆಚ್ಚು ಆವೃತ್ತಿ ಹೊಂದಿರೋದು ಸಂಖ್ಯೆ 23. 23ರ ವರ್ಗಾಂತರ 35 ಮತ್ತು 45 ಇದೆ. ಅದ್ರ ಕೆಳಗೆ ಎಷ್ಟಿದೆ? 35 ಕೆಳಗೆ ತಗೊಳ್ಬೇಕಾಗತ್ತೆ. ಅಷ್ಟು 35 ಅಂದ್ರೆ 35 ರಿಂದ 45ರಲ್ಲಿ ಕೆಳಮಿತಿ 35 ತಗೋಬೇಕು. ಎಷ್ಟು? ಹೆಚ್ಚಂದ್ರೇನು? ವರ್ಗಾಂತರ ಗಾತ್ರ 35ರಲ್ಲಿ 25 ಕಳೆದ್ರೆ ಎಷ್ಟಾಗುತ್ತೆ? 10 ಆಗುತ್ತೆ. ಅದೇ ರೀತಿಯಾಗಿ 15 ಕಳೆದ್ರೆ 10, 25 15 ಕಳೆದ್ರೆ 10. ಇದು ಯಾವುದೇ ವರ್ಗಾಂತರ ಕರೆಕ್ಟ್ ಆಗುತ್ತೆ ಎಷ್ಟು ಬರ್ತಾ ಹೋಗುತ್ತೆ? 10 ಬರ್ತಾ ಹೋಗುತ್ತೆ. ನೆಕ್ಸ್ಟ್ F0, F1, F2, F0 ಅಂತ ಹೇಳಿದ್ರೆ ಮೂಲಕ ಇರುವ ವರ್ಗಾಂತರದ ಹಿಂದಿನ ಆವೃತ್ತಿ 21. ಇದು F0, ಇದು F1, ಇದು F2 ಆಗುತ್ತೆ. ನೆಕ್ಸ್ಟ್ F1 ಅಂತ ಹೇಳಿದ್ರೆ ಬಹುಲಕದ ವರ್ಗಾಂತರದ ಆವೃತ್ತಿ ಎಷ್ಟು? 23. ನೆಕ್ಸ್ಟ್ F2 ಅಂತ ಹೇಳಿದ್ರೆ ಬಹುಲಕರುವ ವರ್ಗಾಂತರದ ಮುಂದಿನ ಆವೃತ್ತಿ ಎಷ್ಟಿದೆ? 14 ಇದೆ. ಈ ರೀತಿ ತಗೊಳ್ಬೇಕಾಗುತ್ತೆ. ಹಿಂದಿನ ಆವೃತ್ತಿ, ಮುಂದಿನ ಆವೃತ್ತಿ ಮತ್ತು ವರ್ಗಾಂತರ ಗಾತ್ರದ್ದು. ನೆಕ್ಸ್ಟ್ ಬಹುಲಕ ಇಸ್ ಇಕ್ವಲ್ ಟು ಎಲ್ಲ ಎಷ್ಟು? 35
ಪ್ಲಸ್ F1 ಅಂದ್ರೆ F1 ಅಂದ್ರೆ ಎಷ್ಟು 23 ಮೈನಸ್ F0 ಅಂದ್ರೆ 21 2F1 2 ಇಂಟು F1 ಅಷ್ಟು 23 ಮೈನಸ್ F0 ಅಂದ್ರೆ 21 ಮೈನಸ್ F2 ಅಂದ್ರೆ 14 ಇಂಟು 10 ವರ್ಗಾಂತರ ಘಾತ ಇಸ್ ಈಕ್ವಲ್ ಟು 35 ಪ್ಲಸ್ 23ರಲ್ಲಿ 21 ಅಂದ್ರೆ 2 ಡಿವೈಡ್ ಬೈ 23 ಎರಡ್ಲೆ 46 ಮೈನಸ್ ಈಗ ಮೈನಸ್ 21 ಮೈನಸ್ 14 ಕೂಡಬೇಕು ಮೈನಸ್ ಮೈನಸ್ ಏನ್ ಮಾಡಬೇಕು ಕೂಡಬೇಕು ಮೈನಸ್ 21 ಮೈನಸ್ 14 ಕೂಡಿದ್ರೆ ಎಷ್ಟಾಗುತ್ತೆ 35 ಮೈನಸ್ 35 ಇಂಟು 10 ಎಷ್ಟು 35 ಪ್ಲಸ್ 12 20 ನೆಕ್ಸ್ಟ್ 46ರಲ್ಲಿ 35 ಅಂದ್ರೆ 1 11 ನೆಕ್ಸ್ಟ್ 35 ಪ್ಲಸ್ 11ರಿಂದ 20 ಕಳೆದಾಗಬೇಕಾಗತ್ತೆ 11ರಿಂದ 20 ಭಾಗಿಸ್ಬೇಕಾಗತ್ತೆ 11 11 9 ಉಳಿತು ಪಾಯಿಂಟ್ ಕಟ್ಟಿ 0 11 88 90ರಲ್ಲಿ 88 ಅಂದ್ರೆ 2 ಉಳಿತು ನೆಕ್ಸ್ಟ್ 11 2 ಅಲ್ಲ ಮತ್ತೆ 0 ಕಟ್ಟಿ 11 11 9 ಉಳಿತು ನೋಡಿ 11ರಿಂದ 20 ಭಾಗಿಸಿದ್ರೆ 1.81 ಬರುತ್ತೆ 1.81 ಬರ್ತಾ ಹೋಗುತ್ತೆ ಈಗ ನೋಡಿ 35ಕ್ಕೆ 1.81 ಅನ್ನ ಸೇರಿಸಿದ್ರೆ 36.81 ಆಗುತ್ತೆ 36.81 ಈ ರೀತಿಯಾಗಿ ನಾವು ಈ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿತಾ ಹೋಗಬಹುದು ಬಹುಲಕ ಅಂತ ಒಂದೇ ರೂಢಿ ಬಿಲ್ಲನ್ನು ಒಂದೇ ಈ ರೀತಿಯಾಗಿ ನಾವು ಬಹುಲಕವನ್ನ ಅಥವಾ ರೂಢಿ ಬಿಲ್ಲನ್ನ ಕಂಡುಹಿಡಿತಾ ಹೋಗಬಹುದು ವಿದ್ಯಾರ್ಥಿಗಳೇ ಇನ್ನೊಂದ್ಸರಿ ಈ ಸಮಸ್ಯೆ ಹೇಳ್ತೀನಿ ನೋಡಿ ಇಲ್ಲಿ ವ್ಯಕ್ತಿಗಳ ವಯಸ್ಸನ್ನು ಕೊಟ್ಟಿದ್ದಾರೆ ಮತ್ತೆ ಆ ವಯಸ್ಸಲ್ಲಿ ಬರುವಂತಹ ರೋಗಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ 5ರಿಂದ 15 ವರ್ಷ ಹೊಂದಿರುವಂತಹ ವ್ಯಕ್ತಿಗಳಲ್ಲಿ ರೋಗಿಗಳ ಸಂಖ್ಯೆ ಎಷ್ಟು 6 ಇದೆ 15ರಿಂದ 25 ಎಷ್ಟಿದೆ 11 ಇದೆ 25 35 ಎಷ್ಟಿದೆ 21 ಇದೆ ಅದೇ ರೀತಿಯಾಗಿ 23 14 ಮತ್ತೆ 5 ಇದು ಆವೃತ್ತಿ ಆಗುತ್ತೆ ಎಷ್ಟು ಬಹುಲಕ ಸೂತ್ರ ಬರ್ಕೊಳ್ಳಿ ಬಹುಲಕ ಇಸ್ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 ಡಿವೈಡ್ ಬೈ 2F1 ಮೈನಸ್ F0 ಮೈನಸ್ F1 ಇಂಟು H ಇಲ್ಲಿ ಬಹುಲಕ ಇಸ್ ಈಕ್ವಲ್ ಟು L ಅಂತ ಹೇಳಿದ್ರೆ ಬಹುಲಕದ ವರ್ಗಾಂತರದ ಕೆಳಮಿತಿ ಬಹುಲಕ ಚಿಹ್ನೆಯಲ್ಲಿ ಆವೃತ್ತಿಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಎಷ್ಟಿದೆ 23 ಇದರ ವರ್ಗಾಂತರ ಎಷ್ಟು 35ರಿಂದ 45 ಅದು ಕೆಳಮಿತಿ ಎಷ್ಟು 35 ತಗೊಳ್ಬೇಕಾಗುತ್ತೆ ನೆಕ್ಸ್ಟ್ ಹೆಚ್ಚು ಅಂದ್ರೆ ಏನು ವರ್ಗಾಂತರದ ಗಾತ್ರ ಅಂತಂದ್ರೆ ಇಲ್ಲಿ 15 ಮೈನಸ್ 5 ಎಷ್ಟಾಗತ್ತೆ 10 ಆಗುತ್ತೆ ಅದೇ ರೀತಿ 25 ಮೈನಸ್ 15 ಸಿಕ್ವಲ್ ಟು 10 35 ಮೈನಸ್ 25 ಸಿಕ್ವಲ್ ಟು 10 ಈ ರೀತಿಯಾಗಿ ನಾವು ಏನ್ ಮಾಡಬೇಕಾಗುತ್ತೆ ವರ್ಗಾಂತರ ಗಾತ್ರ ಬರ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ F0 ಅಂತ ಹೇಳಿದ್ರೆ ಬಹುಲಕ ಇರುವ ವರ್ಗಾಂತರದ ಹಿಂದಿನ ಆವೃತ್ತಿ 21 F1 ಅಂತ ಹೇಳಿದ್ರೆ ಬಹುಲಕ ವರ್ಗಾಂತರದ ಆವೃತ್ತಿ 23 F2 ಅಂತ ಹೇಳಿದ್ರೆ ಬಹುಲಕದ ವರ್ಗಾಂತರದ ಮುಂದಿನ ಆವೃತ್ತಿ 14 ಇದು ಸಂಖ್ಯೆ ತಗೊಂಡು ಹಾಕಬೇಕು 35 ಪ್ಲಸ್ 23 ಮೈನಸ್ 21 ಬೈ 2 ಇಂಟು 23 ಮೈನಸ್ 21 F2 ಅಂತ ಹೇಳಿದ್ರೆ 14
35 ಪ್ಲಸ್ 23ಕ್ಕೆ 23ರಲ್ಲಿ 20 ಕಳೆದ್ರೆ 2 ಆಗುತ್ತೆ. 43 23 46 2 ಕೂಡ್ಕೊಳ್ಳಿ, ಕೂಡಿಸಾಗುತ್ತೆ -35 ಆಗುತ್ತೆ. ಇಂಟು 10 35 ಪ್ಲಸ್ ಎಷ್ಟು 12 20 ಅಂಶ ಗುಣಿಸ್ಕೊಡಿ. ಗುಣಿಸ್ಕೊಂಡು 46ರಲ್ಲಿ 35 11 ಬರುತ್ತೆ. 11ರಿಂದ 20ನ್ನ ಬಾಕ್ಸ್ ಎಷ್ಟು ಬರುತ್ತೆ 1.81 ಬರುತ್ತೆ. 1.81ಕ್ಕೆ 35ನ್ನ ಸೇರಿಸಿದ್ರೆ 36.81 ಬರ್ತಾವ. ಈ ರೀತಿಯಾಗಿ ನಾವು ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಬಹುದು. ಇದೇ ತರ ವಿದ್ಯಾರ್ಥಿಗಳ ಅಭ್ಯಾಸದಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನ ಇದೇ ರೀತಿಯಾಗಿ ನೀವು ಬಿಡಿಸ್ಕೊಳ್ಳಿ. ಈಗ ಮುಂದಿನ ತರಗತಿಯಲ್ಲಿ ವರ್ಗೀಕೃತ ದತ್ತಾಂಶಗಳೇ ಮಧ್ಯಾಂಕವನ್ನು ಯಾವ ರೀತಿ ಕಂಡುಹಿಡಿಯೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವಂದನೆಗಳು.